ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲಾ ಯರಗಟ್ಟಿ ಪಟ್ಟಣದ ಸತ್ತಿಗಿರಿಯಲ್ಲಿ ಇಂದು ಕಾನೂನು ಸಾಕ್ಷರತಾ ಶಿಬಿರ ಕಾರ್ಯಕ್ರಮ ಜರುಗಿತು. ಹೌದು ವೀಕ್ಷಕರೇ, ಯರಗಟ್ಟಿ ತಾಲೂಕಿನ ಸತ್ತಿಗಿರಿಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಇಂದು ಕಾನೂನು ಸಾಕ್ಷರತಾ ಕಾರ್ಯಕ್ರಮವು ತಾಲೂಕು ಕಾನೂನು ಸೇವೆಗಳ ಸಮಿತಿ ಸೌದತ್ತಿ, ನ್ಯಾಯವಾದಿಗಳ ಸಂಘ ಯರಗಟ್ಟಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಸವದತ್ತಿ ಸಿವಿಲ್ ನ್ಯಾಯಾಧೀಶರಾದ ಸಿದ್ದರಾಮ್, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು BI ದೊಡ್ಡಮನಿ, ಹಿರಿಯ ಉಪನ್ಯಾಸಕರು ಸವದತ್ತಿಗಿರಿ, ಯರಗಟ್ಟಿ ತಾಲೂಕಿನ ಸಿವಿಲ್ ನ್ಯಾಯಾಧೀಶರಾದ ಕೃಷ್ಣಪ್ಪ ಪಮ್ಮಾರ್ ಭಾಗವಹಿಸಿದ್ದರು. ಅದೇ ರೀತಿಯಾಗಿ ಯರಗಟ್ಟಿ ನ್ಯಾಯವಾದಿ ಸಂಘದ ಅಧ್ಯಕ್ಷರಾದ ಈರಣ್ಣ ಗೌಡರ್, ಕಾರ್ಯದರ್ಶಿಗಳಾದ ದಿಲೀಪ್ ಜಮಾದಾರ್, ನ್ಯಾಯವಾದಿಗಳಾದ ರಾಜೇಶ್ ಆಲದಕಟ್ಟಿ, ಬೆರಾದಾರ್ ಪಾಟೀಲ್, MM ಮಡಿವಾಳರ್, PSI ಮಾಳಿ ಮುಂತಾದವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ನಿರಂತರವಾಗಿ ನೋಡ್ತಾ ಇರಿ TV 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಸ್ಕೂಲ್ ಚಾಲೆ ನಾವು ವಿಚಾರ ಮಾಡಿ ಅವ್ರನ್ನ ಕಾಲೇಜಲ್ಲಿ ಮಕ್ಕಳ ಜೊತೆ ಮಾತಾಡೋಣ. ನಮ್ಮ ಸಿಬ್ಬಂದಿ ರಮೇಶ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸೌದತ್ತಿ ಸುತ್ತಮುತ್ತ ಕಾರ್ಯಕ್ರಮ ಮಾಡ್ಕೊಡ್ತಾರೆ. ನಾವಿದ್ರೆ ಲಾಸ್ಟ್ ಊರ ಸೌದತ್ತಿ ತಾಲೂಕದ ರೆಡಿ ನಿಮಗೆಲ್ಲ ನೋಡಿ ಬಹಳ ಖುಷಿ. ಅಷ್ಟು ದೂರಿಂದ ಬಂದು ನಾವೆಲ್ಲ ಮಾತಾಡ್ಬೇಕಂತ ವಿಚಾರ ಮಾಡಿದ್ವಿ. ನೀವು ಬಹಳ ಖುಷಿ ಇದ್ದೀರಿ. ಗೊತ್ತಾಗಿಲ್ಲ ಯಾವ್ದು ಬೇಕಂತೆ ಸೌಂಡ್ ಬರ್ತಾರೆ ನಿಮ್ಗೆ ಹೇಳ್ಬೇಕಲ್ವಾ? ನೀವು ನಿಮ್ಮಷ್ಟರಲ್ಲಿ ಮಾತಾಡೋದು, ಒಂದೇ ಹೀಗೆ ಪಕ್ಕ ಹೀಗೆ ನೋಡೋದು, ಆದ್ರೆ ಹೇಳಲಿಕ್ಕೂ ಇಷ್ಟ ಆಗೋದ್ರೆ ನಿಮ್ಗೆ ಕೇಳಲಿಕ್ಕೂ ಇಷ್ಟ. ಹೌದಲ್ಲ? ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲರೂ ಭಾಳ ಸೀರಿಯಸ್ ಆಗಿ ಹೋದ ಮುಂದೆ ಬಂದವರು ಇದು ಮಾಡ್ಲಿಕ್ಕೆ ಬಂದವರು ಅಲ್ವಾ? ಒಬ್ಬರು ಮುಖದಲ್ಲಿ ಸಂಖ್ಯೆ ಯಾವುದೇ ಕಾರ್ಯಕ್ರಮ ಸಂಭ್ರಮಿಸಬೇಕು. ನಾವು ಏನ್ ಮಾಡಬೇಕು? ಸಂಭ್ರಮಿಸಬೇಕು, ಸಂತೋಷ ಪಡಬೇಕು ಅಲ್ವಾ? ಇನ್ನು ಮುಂದೆ ನಿಮಗೆ ನಿಮ್ಮ ಉಪನ್ಯಾಸಕರಾಗಲಿ ಶಿಕ್ಷಕರಾಗಲಿ ವೇದಿಕೆ ಬಂದಿದ್ದಾರೆ, ಹೇಗೆ ಬರ್ಬೇಕು? ನೀವು ನಗ್ನಗ್ತಾ ಬರಬೇಕು, ಸಂಭ್ರಮಿಸಬೇಕು. ನಿಮ್ ಕಷ್ಟ ನೀವು ಕೊಡೋರಿಗೆ ನಿಮ್ ಕಷ್ಟ ಅಲ್ವಾ? ಸರಿ, ನೀವು ಒಳ್ಳೆ ಭಾಗವಹಿಸಿದೆ. ಸಂಘ ಮಾತಾಡ್ತೀವಿ, ಸಂಘ ಮಾತಾಡ್ತೀವಿ. ಈಗ ನೋಡಿ ನಮ್ಮ ಸಂಘ ಇಟ್ಟಿದ್ದಾರೆ, ಅವ್ರು ಏನ್ ಗೊತ್ತಿರಬೇಕು ಅಲ್ವಾ? ಮಾತಾಡೋರಿಗೆ ಸಂವಿಧಾನ ಮಾತಾಡಬೇಡ ಅಂತ ಹೇಳುವ ಹಕ್ಕು ಸರ್ಕಾರಕ್ಕೆ ಇದು ವಾಸ್ತವ. ಈಗ ನಮ್ಮ ದೇಶದಲ್ಲಿ ಒಂದು ಸಮಸ್ಯೆ ಇದೆ, ಬಡತನ ಸಮಸ್ಯೆ ಇದೆ. ಬಡತನ ಸಮಸ್ಯೆ ಬಗ್ಗೆ ಸರ್ಕಾರ ಏನು ಮಾಡ್ತಾ ಇಲ್ಲ, ಕಾರ್ಯಕ್ರಮ ಕೊಡ್ತಾ ಇರುತ್ತಂತ ನೀವು ಹೇಳ್ಬೋದು. ನೀವು ಬಡತನ ವಿರುದ್ಧ ಮಾತಾಡಬೇಡಿ, ಬಡತನದ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ಹೇಳುವ ಅಧಿಕಾರ ಯಾಕೆ ಇಲ್ಲ? ಸರ್ಕಾರಕ್ಕೆ.